ಇಂಪಾರ್ಟೆಂಟ್ ವಿಷಯ ನಾನು ಕೇಳಲೇಬೇಕು. ಸ್ಟಾರ್ ಕಾಸ್ಟ್ ಯಾರಾಗ್ತಾರೆ ಅಂತ. ಕೆಂಪೇಗೌಡರು ಅಂದಾಗ ಅವರ ಮೈಕಟ್ಟು, ಅವರ ಹೈಟು ವೆಯ್ಟು ಹೋಲುವಂತಹ ದೈತ್ಯ ಬಾಹುಬಲಿ ದಡುತಿ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಯೂಶಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡರೊಳಗೆ ಯಾರು ಸೂಟ್ ಆಗ್ತಾರಪ್ಪ ಅಂದಾಗ ಆಗ ಆ ಘನತೆ ಗೌರವ ಟಾಪ್ ಹೀರೋಸ್ ಹೆಸರುಗಳೇ ಬರುತ್ತೆ. ಅದರಲ್ಲೂ ಸುದೀಪ್ ಮತ್ತು ದರ್ಶನ್ ಅವರ ಹೆಸರುಗಳು ಬರುತ್ತೆ ಖಂಡಿತ. ಸೊ ನಾವು ಯಾರನ್ನ ನಿರೀಕ್ಷೆ ಮಾಡ್ಬೋದು ಕೆಂಪೇಗೌಡರ ಪಾತ್ರದಲ್ಲಿ ಅಂತ? ಒಂದು ಇಲ್ಲಿ ಏನು ಕ್ಲಿಯರ್ ಮಾಡ್ತೀನಿ ಅಂದರೆ, ಇಷ್ಟು ದಿನ ಎಲ್ಲ ಆ ಪಾತ್ರ ಈ ಪಾತ್ರ ಅಂತ ಮಾಡ್ತಿದ್ರು ದೊಡ್ಡ ದೊಡ್ಡ ನಟರು, ಅವರೆಲ್ಲ ಮಹಾನ್ ನಟರು. ಬಿಡಿ ಯಾವುದೇ ಪಾತ್ರ ಕೊಟ್ಟರು ಸಹಿ ಅಂತ ಮಾಡ್ತಾರೆ. ಬಟ್ ಕೆಂಪೇಗೌಡ ಅಂತ ಬಂದಾಗ ಅದೇನೋ ಒಂದು ಎಮೋಷ್ನಲ್ ಟಚ್ ಬರುತ್ತೆ. ಒಂದು ಗೌಡನೇ ಆಗಬೇಕು ಅಂತ ಆ ಥರ ಒಂದು ಆಸೆ ಪಡ್ತಾರೆ. ಬಟ್ ನಾವು ನೋಡಿದ್ವಿ ಆ ಥರ ಗೌಡಸಲ್ಲಿ ಯಾರು ಇದು ಮಾಡ್ತಾರೆ ಅಂತ ಇಲ್ಲ. ಬಟ್ ನಾವು ಯಾವತ್ತೂ ಜಾತಿ ಅದು ಬದಿಗಿಟ್ಟು ಒಂದು ಒಳ್ಳೆ ಆ್ಯಕ್ಟ್ರ್ ಬೇಕು ಅಂತ ಅಂದಾಗ ಆ ಹೀರೋ ಕೆಂಪೇಗೌಡರಾಗಿ ಅವ್ರು ಬಂದಾಗ, ಇಲ್ಲಿ ನಮ್ಮ ನಾಯಕ ಕೆಂಪೇಗೌಡ. ಸೊ ಅದನ್ನು ಯಾರು ಮುಖ ಅದರಲ್ಲಿ ಬರುತ್ತೆ ಅಂತ ಅಷ್ಟೇ ಹೊರತು ಇನ್ನೆಲ್ಲ ಕೆಂಪೇಗೌಡರದಲ್ಲಿ. ಸೊ ಹಾಗಾಗಿ ಒಬ್ಬ ಒಳ್ಳೆ ನಾಯಕನೇ ಆಯ್ಕೆ ಮಾಡಿದ್ದೀವಿ, ತುಂಬ ವೇಟೇಜ್ ಇರೋ ನಾಯಕ. ಆಮೇಲೆ ಕೆಂಪೇಗೌಡರು ಯಾವಾಗ ಸ್ಕ್ರೀನಲ್ಲಿ ಬರ್ತಾರೆ ಅವ್ರ ಹಿಂದೆ ಯಾವುದೇ ಅವ್ರ ಹಳೆಯ ಪಾತ್ರಗಳು ಬರಬಾರ್ದು. ಅವ್ರಿಗೆ ಯಾವುದೇ ಕಾಂಟ್ರವರ್ಸಿ ಇರ್ಬೋದು, ಇದೆಲ್ಲ ನಮ್ಮ ಕಂಡೀಷನ್ಸು. ಯಾವ ಕಾಂಟ್ರವರ್ಸಿ ಬೇಡ. ಅವ್ರನ್ನ ನೆನೆಸ್ಕೊಂಡು ಯಾವುದೇ ನೆಗೆಟಿವ್ ಪಾತ್ರ ಯಾರು ಜ್ಞಾಪಿಸ್ಕೊಬಾರ್ದು, ಪಾಸಿಟಿವ್ ಪಾತ್ರ ಜ್ಞಾಪಿಸ್ಕೊಬಾರ್ದು. ಅವ್ರು ಇನ್ಯಾವುದೋ ಮಾಡಿದಾಗ ಅವ್ರು ಬಂದರು ಇವ್ರು ಬಂದರು ಅಂದ್ಬಿಟ್ಟು ಬರೀ ಪ್ಲೈನಾಗಿ ಕೆಂಪೇಗೌಡ ಅಂತ. ಸೊ ಈಗಲೇ ನಾವು ರಿವೀಲ್ ಮಾಡಲ್ಲ. ಬಟ್ ಆ ಥರ ಒಂದು ನಾನು ರಿವೀಲ್ ಮಾಡಿದಾಗ ನಿಮಗೆ ಅದು ನ್ಯಾಯಬದ್ಧವಾಗಿ ಇದೆ ಅನಿಸುತ್ತೆ. ಸೊ ಅಂಥ ಒಂದು ಒಳ್ಳೆ ದೇಹದಾಢ್ಯ ಇರೋ ನಾಯಕನನ್ನೇ, ಒಳ್ಳೆ ವೆಯ್ಟೇಜ್ ಇರೋ ನಾಯಕನನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಮಿಕ್ಕಿದ ತಾರಾಗಣದಲ್ಲೆಲ್ಲ ಕನ್ನಡದ ಎಲ್ಲ ಮೇರು ನಟರು, ಎಲ್ಲ ಹಿರಿಯ ಕಲಾವಿದರು ಇರ್ತಾರೆ. ಬಟ್ ಎಲ್ಲ ಕಲಾವಿದರು ಕನ್ನಡದವರೇ ಆಗಿರ್ತಾರೆ. ಇದರಲ್ಲಿ ಯಾರನ್ನೂ ನಾನು ಹೊರಗಡೆ ತೆಲುಗು ತಮಿಳಿಂದ ತೊಗೊತಾ ಇಲ್ಲ. ಆಮೇಲೆ ರಿಗಾರ್ಡಿಂಗ್ ಹೀರೋಯಿನ್ನು ಒನ್ ಆಫ್ ದ ಟಾಪ್ ಹೀರೋಯಿನ್ನೇ ನಮ್ಮ ಸೌತಲ್ಲಿ ಕನ್ನಡದವರೇ, ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮದು ಹೀರೋ ಇಂಟ್ರೊಡಕ್ಷನ್ ಬಂದು ತುಂಬ ಒಂದು ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಮಾಗಡಿಯಲ್ಲಿ ಜೂನ್ 27ಕ್ಕೆ ನಮ್ಮ ಸಿನಿಮಾ ಮುಹೂರ್ತ. ಅವತ್ತು 1,00,000 ಜನನ ಅಲ್ಲಿ ಸೇರಿಸಿ ಅವತ್ತು ನಾವೆಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಮಠಾಧಿಪತಿಗಳು ಎಲ್ಲರನ್ನೂ ಇನ್ವೈಟ್ ಮಾಡ್ತಾಯಿದ್ದೀವಿ. ಒಂದು ದೊಡ್ಡ ಒಂದು ಸಾಂಗ್ ಪರ್ಫಾಮೆನ್ಸು ಭೂಷಣ್ ಮಾಸ್ಟರ್ ಅವ್ರ ಜೊತೆ ಮಾತಾಡ್ತಾಯಿದ್ದೀವಿ. ಸೊ ಅವತ್ತೊಂದು ದೊಡ್ಡ ಸಾಂಗ್ ಪರ್ಫಾಮೆನ್ಸಲ್ಲಿ ಆನೆಗಳು, ಕುದುರೆಗಳು, ಆ ಡ್ಯಾನ್ಸು, ಆ ವಾದ್ಯ ವೈಭೋಗದಲ್ಲಿ ಕೆಂಪೇಗೌಡರು ಅವತ್ತು ಕುದುರೆ ಮೇಲೆ ಸ್ಟೇಜಲ್ಲಿ ಬರ್ತಾಯಿದ್ದಾರೆ. ಈ ಪರ್ಟಿಕ್ಯುಲರ್ಲಿ ಜೂನ್ 27 ಅವತ್ತು ಕೆಂಪೇಗೌಡ ಜಯಂತಿ. ನಮ್ಮ ರಿಲೀಸು ಕೂಡ 2025 ಕೆಂಪೇಗೌಡ ಜಯಂತಿಗೆ ಆಗುತ್ತೆ. ಒಂದೇ ವರ್ಷದಲ್ಲಿ ಮಾಡಿ ಮುಗಿಸೋ ಪ್ಲಾನಿಂಗಲ್ಲಿ ಇದ್ದಾರೆ. ನಮ್ಮದು ತುಂಬ ಪ್ಲ್ಯಾನಿಂಗ್ ಯಾವ ಥರ ಮಾಡಿದ್ದೀವಿ ಅಂದರೆ 2 ಯೂನಿಟ್ ಥರ ಮಾಡ್ಕೊತಾ ಇದ್ದೀವಿ. ಸೊ 1 ಯೂನಿಟು ಕಾಲುಗಟ್ಟೆಗಳು ಬೇರೆ ಇರುತ್ತಲ್ಲ ಹಾಗೆ. ಸೊ ನಾವೇನೇನು ಕ್ಯಾಮ್ರಾಗಳು ಅದು ತಂದಿರ್ತೀವಿ. ಸೊ ಫಸ್ಟ್ ಯೂನಿಟ್ ಫಸ್ಟ್ ಹಾಫಲ್ಲಿ ಬೆಳಗ್ಗೆಲ್ಲ ಆ ಯೂನಿಟು, ಆ ಆ್ಯಕ್ಟ್ರಸ್ಸು ಅವರು ಆ ಸೆಟ್ಸ್ ಯೂಸ್ ಮಾಡ್ತಾರೆ. ಸೇಮ್ ನಮ್ಮದು ಏನೇ ಇದೆ ಪ್ರಾಪರ್ಟೀಸ್ ಆಗಲಿ, ಇದಾಗಲಿ, ಕ್ಯಾಮ್ರಾಗಳಾಗಲಿ, ಲೈಟ್ಸ್ ಆಗಲಿ ಎಲ್ಲ ಸೆಕೆಂಡ್ ನೈಟ್ ಶಿಫ್ಟಿಗೆ ಹೋದಾಗ ಬೇರೆ ಶೂಟ್ ಮಾಡ್ಕೊತೀವಿ. ಸೊ ನಾವು ಒಂದು 100 ಡೇ ಶೂಟ್ ಅಂತಿರೋದನ್ನ ಆಲ್ಮೋಸ್ಟ್ ನಾವು 50-60 ಡೇಸಲ್ಲಿ ಒಂದು ಮುಗಿಸೋವಂಥ ಒಂದು ಹೊಸ ಥರದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇದರಲ್ಲಿ. ಸೊ ಕಂಪ್ಲೀಟ್ ನಾನ್ ಸ್ಟಾಪ್ ಡೇ ಆ್ಯಂಡ್ ನೈಟ್ ಮಾಡಿ 2 ಶಿಫ್ಟ್ಗಳಲ್ಲಿ ಮಾಡಿ ಮುಗಿಸೋಣ ಆದಷ್ಟು ಬೇಗ ಅಂತ ಸಿಂಗಲ್ ಸ್ಟ್ರೆಚಲ್ಲಿ. ಹೌದು.